ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಭಗವಂತನ ಭಕ್ತರು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂತಾರೆ. ಯಾಕೆಂದರೆ ಅವರು ಯಜ್ಞದಲ್ಲಿ ಉಳಿದ ಶೇಷವನ್ನು ಊಟ ಮಾಡ್ತಾರೆ. ಆದರೆ ವೈಯಕ್ತಿಕ ಸಂತೋಷಕ್ಕಾಗಿ ಪಾಕ ಮಾಡಿಕೊಂಡು ಪಾಪವನ್ನೇ ಊಟ ಮಾಡ್ತಾರೆ ಅಂತಲೇ ಶ್ರೀಕೃಷ್ಣ. ತಿನ್ನೋ ಆಹಾರಕ್ಕೂ ಕೃತಜ್ಞತೆ ಸಲ್ಲಿಸಬೇಕು ಅಂತಲೇ ಆಹಾರದ ಬಗ್ಗೆ ಹೇಳಿದ ಶ್ರೀಕೃಷ್ಣ ಇಲ್ಲಿ ಯಜ್ಞ ಮಾಡದಿದ್ದರೆ ಹಾನಿಯೇನು ಎಂಬ ಜಿಜ್ಞಾಸೆಯನ್ನು ಆಹಾರ ಸೃಷ್ಟಿಗಾಗಿ ಸೃಷ್ಟಿ ಚಕ್ರವನ್ನು ಸುರಕ್ಷಿತವಾಗಿಡೋದಕ್ಕೆ ಯಜ್ಞದ ಅವಶ್ಯಕತೆಗಳನ್ನು ಸೃಷ್ಟಿಚಕ್ರದ ಮೂಲಕ ಮುಂದಿನ 3 ಶ್ಲೋಕಗಳಲ್ಲಿ ಪ್ರತಿಪಾದಿಸ್ತಾನೆ. ಅದೇನು ಅಂತ ನೋಡೋಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 14ನೇ ಶ್ಲೋಕ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಮದ್ಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಮುದ್ಭವಃ. ಈ ಶ್ಲೋಕದ ಅರ್ಥ, ಎಲ್ಲ ಜೀವಂತ ದೇಹಗಳು ಆಹಾರ ಧಾನ್ಯಗಳಿಂದ ಬದುಕ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಇಲ್ಲಿ ಅನ್ನ ಎಂಬ ಶಬ್ದವು ವ್ಯಾಪಕವಾದ ಅರ್ಥವನ್ನು ಕೊಡುತ್ತೆ. ಇದರ ಅರ್ಥ ಕೇವಲ ಅಕ್ಕಿ, ಗೋಧಿ, ಕಡಲೆ, ರಾಗಿ ಇತ್ಯಾದಿ ದವಸ ಧಾನ್ಯಗಳಷ್ಟೇ ಅಲ್ಲ. ಆದರೆ ಬೇರೆ ಬೇರೆ ತಿನ್ನಲು ಯೋಗ್ಯವಾದ ಸ್ಥೂಲ ಮತ್ತು ಸೂಕ್ಷ್ಮ ಆಹಾರ ಪದಾರ್ಥಗಳಿಂದ ಭಿನ್ನ ಭಿನ್ನ ಪ್ರಾಣಿಗಳ ಶರೀರಾದಿಗಳು ಪುಷ್ಟಿಗೊಳ್ಳುವ ಆ ಸಮಸ್ತ ಖಾದ್ಯ ಪದಾರ್ಥಗಳ ವ್ಯಾಪಕವಾಗಿ ಇಲ್ಲಿ ಅನ್ನ ಎಂಬ ಶಬ್ದ ಬಂದಿದೆ. ಆದ್ದರಿಂದ ಪ್ರಾಣಿಗಳೆಲ್ಲವೂ ಅನ್ನದಿಂದಲೇ ಬದುಕೋದು. ಪ್ರಪಂಚದಲ್ಲಿ ಇರುವ ಸ್ಥೂಲ ಮತ್ತು ಸೂಕ್ಷ್ಮ ಖಾದ್ಯ ವಸ್ತುಗಳೆಲ್ಲದರ ಉತ್ಪತ್ತಿಯಲ್ಲಿ ನೀರೇ ಪ್ರಧಾನ ಪಾತ್ರವಾಗಿದೆ. ಯಾಕೆಂದರೆ ಸ್ಥೂಲ ಮತ್ತು ಸೂಕ್ಷ್ಮ ರೂಪದಲ್ಲಿ ನೀರಿನ ಸಂಬಂಧ ಎಲ್ಲ ಸ್ಥಳಗಳಲ್ಲೂ ಇದ್ದೇ ಇರುತ್ತೆ ಮತ್ತು ನೀರಿನ ಆಧಾರವು ಮಳೆಯೇ ಆಗಿರುತ್ತೆ. ಈ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾನೆ ಶ್ರೀಕೃಷ್ಣ. ಹಾಗಾದರೆ ಯಜ್ಞಕ್ಕೂ ಮಳೆಗೂ ಏನು ಸಂಬಂಧ? ಹೇಗೆ ಅಂದರೆ, ಈ ಸೃಷ್ಟಿಯಲ್ಲಿರುವ ಜೀವಗಳ ಪಾಲನೆ, ಪೋಷಣೆ ಮತ್ತು ರಕ್ಷಣೆಯ ಹೊಣೆ ಮನುಷ್ಯನ ಮೇಲೆಯೇ ಇದೆ. ಮನುಷ್ಯನು ತನ್ನ ಹೊಣೆಗಾರಿಕೆಯನ್ನು ತಿಳಿದುಕೊಂಡು ಯಜ್ಞ ಮಾಡಬೇಕು. ಯಜ್ಞ ಅಂದರೆ ಕೇವಲ ಹೋಮವೆಂದು ಪ್ರತಿಪಾದಿಸಲ್ಪಟ್ಟಿಲ್ಲ. ಲೋಕೋಪಯೋಗಕ್ಕೆ ಮಾಡುವ ಕಾರ್ಯಗಳಿಂದ ಸಂಪಾದಿತ ಎಲ್ಲ ಸತ್ಕರ್ಮಗಳ ಹೆಸರು ಯಜ್ಞವಾಗಿದೆ. ಆಹಾರ ಧಾನ್ಯಗಳನ್ನು ಉತ್ಪತ್ತಿ ಮಾಡಲು ಅಗತ್ಯವಾದ ಗಾಳಿ, ಬೆಳಕು ಮತ್ತು ನೀರನ್ನು ಒದಗಿಸುವಂತೆ ದೇವತೆಗಳಲ್ಲಿ ಸುಪ್ರೀತರಾಗಲು ಯಜ್ಞಗಳನ್ನು ಮಾಡಬೇಕೆಂದು ವೇದಗಳಲ್ಲಿ ಹೇಳಿದೆ. ಆಹಾರ ಧಾನ್ಯಗಳು ಮತ್ತು ತರಕಾರಿಗಳು ವಾಸ್ತವ ಆಹಾರ. ಮನುಷ್ಯನು ಬಗೆ ಬಗೆಯ ಆಹಾರ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ಮೊದಲಾದವುಗಳನ್ನು ತಿಂತಾನೆ. ಪ್ರಾಣಿಗಳು ಆಹಾರ ಧಾನ್ಯಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಉಳಿದವಾಗ ಹುಲ್ಲು, ಸಸ್ಯಗಳು ಮೊದಲಾದವುಗಳನ್ನು ತಿಂತವೆ. ಮಾಂಸಾಹಾರವನ್ನು ತಿನ್ನುವ ಮನುಷ್ಯರು ಸಹ ಪ್ರಾಣಿಗಳನ್ನು ತಿನ್ನಿಸಲು ಸಸ್ಯಗಳ ಬೆಳೆಯನ್ನೇ ನೆಚ್ಚಿಕೊಳ್ಳಬೇಕು. ಹೀಗೆ ಅಂತಿಮವಾಗಿ ನಾವು ಹೊಲದ ಉತ್ಪನ್ನವನ್ನೇ ನೆಚ್ಚಿಕೊಳ್ಳಬೇಕು. ದೊಡ್ಡ ಕಾರ್ಖಾನೆಯಿಂದ ಸಾಧ್ಯವಾಗಲ್ಲ. ಆಹಾರದ ಉತ್ಪನ್ನವು ಆಕಾಶದಿಂದ ಬೀಳುವ ಮಳೆಯಿಂದನೇ ಆಗೋದು. ಮಳೆಯನ್ನು ಇಂದ್ರ, ಸೂರ್ಯ, ಚಂದ್ರ ಮೊದಲಾದ ದೇವತೆಗಳು ನಿಯಂತ್ರಿಸ್ತಾರೆ. ಅವರೆಲ್ಲರೂ ಭಗವಂತನ ಸೇವಕರು. ಭಗವಂತನು ಯಜ್ಞಗಳಿಂದ ಸುಪ್ರೀತನಾಗ್ತಾನೆ. ಆದ್ದರಿಂದ ಯಜ್ಞಗಳನ್ನು ಮಾಡಲಾರದವನಿಗೆ ಅಭಾವವೇ ಗತಿ. ಇದು ನಿಸರ್ಗದ ನಿಯಮ. ಆದ್ದರಿಂದ ನಮಗೆ ಆಹಾರ ಅಭಾವ ಉಂಟಾಗದಂತೆ ಕಾಪಾಡಿಕೊಳ್ಳುವುದಕ್ಕಾದರೂ ಯಜ್ಞವನ್ನು ಮಾಡಲೇಬೇಕು ಅಂತಲೇ ಶ್ರೀಕೃಷ್ಣ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.